ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇವತ್ತು ಎಲ್ಲ ಸ್ಪರ್ಧಿಗಳಿಗೆ ಒಂದು ಹೊಸ ಚಟುವಟಿಕೆನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಚಟುವಟಿಕೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಆರ್ಗನೈಸ್ ಮಾಡಿರುವಂಥ ಒಂದು ಚಟುವಟಿಕೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನೂ ಇಲ್ಲ, ಸೊ ಎಲ್ಲ ಸ್ಪರ್ಧಿಗಳಿಗೆ ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಕೆಲವೊಂದಿಷ್ಟು ಗಿಫ್ಟ್ ಹ್ಯಾಂಪರ್ಗಳು ಬಂದಿದ್ದಾವೆ. ಸೊ ಗಿಫ್ಟ್ ಅನ್ನೋಕ್ಕೆ ಆಭರಣಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಆಭರಣ ಜೊತೆ ಒಂದು ಇಂಟ್ರೆಸ್ಟ್ ಆಗಿರುವಂಥ ಒಂದು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಮನೆಯ ಎಲ್ಲ ಸ್ಪರ್ಧಿಗಳು ಕೂಡ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಕಳಿಸಿರುವಂತಹ ಒಂದಿಷ್ಟು ಆಭರಣಗಳನ್ನ ಹಾಕ್ಕೊಂಡು ಮಿಂಚ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಿಯಲ್ ಗೋಲ್ಡ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ, ಬಟ್ ಅದು ರಿಯಲ್ ಅಂದರೆ ಅದೇ ಕಾಪಿನ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ರಿಯಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಸ್ಪರ್ಧೆ ಅಂದರೆ ಇಲ್ಲಿ ಗಂಡು ಮಕ್ಕಳಿಗೆ ಸಪ್ರೇಟ್ ಐಟಮ್ಗಳು ಬಂದಿದ್ದಾವೆ, ಅಂದರೆ ಆಭರಣಗಳು ಬಂದಿದ್ದಾವೆ, ಮತ್ತು ಹೆಣ್ಮಕ್ಳಿಗೆ ಸಪ್ರೇಟ್ ಆಭರಣಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಂಡು ಮಕ್ಕಳಿಗೆ 1 ಅಥವಾ 2 ಸರಗಳು ಬಂದಿದ್ದಾವೆ, ಬಟ್ ಹೆಣ್ಮಕ್ಳಿಗೆ ಕಿವಿ ಓಲೆ ಆ ರೀತಿಯ ಒಂದಿಷ್ಟು ಐಟಮ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಚಟುವಟಿಕೆಯಲ್ಲಿ ವಿನ್ ಆದಂಥ ಸ್ಪರ್ಧಿಗಳಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ಪರ್ಧಿಗಳು ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ. ಸೊ ಒಂದು ಸ್ಟೇಜ್ನ ಸೆಟಪ್ ಮಾಡಿದ್ದಾರೆ. ಸೊ ಆ ಒಂದು ಸ್ಟೇಜ್ ಮೇಲೆ ಎಲ್ಲ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಂದು ಸೊ ಅವರಿಗೆ ಒಂದು ಹೆಸರಿನಲ್ಲಿರುವಂಥ ಒಂದಿಷ್ಟು ಗೋಲ್ಡ್ ಕಾಯಿನ್ಸ್ಗಳನ್ನ ಇಟ್ಟಿದ್ದಾರೆ ಚೌಕದಲ್ಲಿ. ಸೊ ಆ ಒಂದು ಗೋಲ್ಡ್ ಕಾಯಿನ್ಸ್ನಲ್ಲಿ ಸೊ ಇವರು ಆ ಒಂದು ಗೋಲ್ಡ್ ಕಾಯಿನ್ನ ತಗೊಂಡು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಸೊ ಅವರು ಸಂಸ್ಕೃತಿ ಅಂದರೆ ಪರಂಪರೆಯಿಂದ ಈ ಒಂದು ಗೋಲ್ಡ್ ಬಗ್ಗೆ ಇರುವಂಥ ಒಂದು ಒಪಿನಿಯನನ್ನು ತಿಳಿಸ್ಬೇಕು. ಅಂದರೆ ಯಾವ ರೀತಿ ಅವ್ರು ಇಷ್ಟಪಡ್ತಾರೆ ಮತ್ತು ಎಲ್ಲಿ ಆ ಒಂದು ಗೋಲ್ಡ್ನ ತಗೊಳ್ತಾರೆ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಇವರು ಅವ್ರು ತೊಗೊಳ್ತಾರೆ ಇವ್ರು ತೊಗೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದೇ ರೀತಿ ಒಂದು ಗೋಲ್ಡ್ನ ಎಲ್ಲಿ ತೊಗೊಳ್ತಾರೆ, ಸೊ ಯಾವ ರೀತಿ ಪರಂಪರೆಯಿಂದ ಇಷ್ಟಪಡ್ತೀರಾ, ಸೊ ಯಾವ ಹಬ್ಬದ ದಿವಸ ಹಾಕೊಂತೀರಾ, ಅದರ ಬಗ್ಗೆ ಒಂದಿಷ್ಟು ಅವರ ಸಂಸ್ಕೃತಿಯ ಬಗ್ಗೆ ಅದನ್ನ ವಿಶ್ಲೇಷಣೆ ಮಾಡಬೇಕು ಅಂತಲೂ ಕೂಡ ಹೇಳ್ಬೋದು. ಸೊ ಒಬ್ಬೊಬ್ಬ ಸ್ಪರ್ಧಿಗಳು ಕೂಡ ಬಂದು ಆ ರೀತಿ ಒಂದು ವಿಶ್ಲೇಷಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಅವ್ರ ಕೈಯಲ್ಲಿ ಒಂದು ಗೋಲ್ಡ್ ಕಾಯಿನ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಸೊ ಆ ಒಂದು ಗೋಲ್ಡ್ ಕಾಯಿನ್ಗಳನ್ನ ಏನು ಮಾಡಬೇಕಪ್ಪ ಅಂದರೆ ಸೊ ಅವರು ಹೇಳುವಂಥ ಎಲ್ಲ ವಿಷಯಗಳನ್ನ ಹೇಳಾದಮೇಲೆ ಸೊ ಆ ಒಂದು ಬಾಕ್ಸ್ ಒಳಗಡೆ ಗೋಲ್ಡ್ ಕಾಯಿನ್ ಇರುತ್ತಲ್ಲ, ಸೊ ಆ ಒಂದು ಬಾಕ್ಸ್ನ ಆ ಒಂದು ಗೋಲ್ಡ್ ಇದು ಇರುತ್ತೆ, ಏನೋ ಕೊಡ ಇರುತ್ತೆ, ಸೊ ಅದ್ರ ಒಳಗಡೆ ಹಾಕಬೇಕು ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಸ್ಪರ್ಧಿಗಳು ಕೂಡ ಹೇಳಬೇಕು. ಸೊ ಕೊನೆಯಲ್ಲಿ ಸೊ ಆ ಒಂದು ಕೊಡ ಇರುತ್ತಲ್ಲ, ಸೊ ಆ ಕೊಡದಲ್ಲಿ ಒಂದು ಸ್ಪರ್ಧೆಯ ಒಂದು ಗೋಲ್ಡ್ ಕಾಯಿನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಈ ಪರ್ಟಿಕ್ಯುಲರ್ ಇವರೇ ಅಂತ ಅಲ್ಲ, ಸೊ ಯಾರಿಗೆ ಕೈ ಹಾಕಿ ಸಿಗುತ್ತಲ್ಲ ಒಬ್ಬರಿಗೆ, ಸೊ ಆ ಸ್ಪರ್ಧಿ ಈ ಒಂದು ಚಟುವಟಿಕೆಯಲ್ಲಿ ವಿನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ಬೋದು. ನನ್ನ ಪ್ರಕಾರ ಒಂದು ಗೋಲ್ಡ್ ಸಿಗ್ಬೋದು, ಇಲ್ಲ ಏನೇನೋ ಕೆಲವು ಗಿಫ್ಟ್ಗಳು ಸಿಗ್ತವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಒಂದು ಆರ್ಗನೈಸ್ ಆಗಿರುವಂಥ ಒಂದು ಚಟುವಟಿಕೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಚಟುವಟಿಕೆಯಲ್ಲಿ ಯಾರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಸೊ ಯಾರು ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ, ಮತ್ತು ಈ ಒಂದು ಆಭರಣ ಯಾರಿಗೆ ಸಿಗ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಇಲ್ಲಿ ವಿನ್ನಿಂಗ್ ಯಾರು ಅಂತ ಹೇಳೋಕ್ಕಾಗಲ್ಲ, ಸೊ ಯಾರು ಅಂತ ನಮಗೂ ಗೊತ್ತೂ ಇಲ್ಲ. ಸೊ ಇವತ್ತಿನ ಎಪಿಸೋಡ್ ನೋಡಬೇಕಾಗುತ್ತೆ. ಸೊ ಇವತ್ತು ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಈ ಒಂದು ಗೋಲ್ಡ್ ಯಾರಿಗೆ ಸಿಕ್ಕಿದೆ, ಅಂದರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಯಾರಿಗೆ ಸಿಕ್ಕಿದೆ ಅಂತ. ಇಲ್ಲಿ ಎಲ್ಲ ಸ್ಪರ್ಧಿಗಳು ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಯಾರು ನಮ್ಮ ಧ್ರುವಂತವ್ರಂತೂ ಅಚ್ಚುಕಟ್ಟಾಗಿ ಕಾಣ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಸೊ ಗಿಲ್ಲಿಯವರು ಅಷ್ಟೇ ಸೇಮ್ ರಾಜ ವರ್ಮ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಎಲ್ಲ ಸ್ಪರ್ಧಿಗಳ ಫೋಟೋನು ಕೂಡ ನಾನು ಹಾಕಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದಿಷ್ಟು ಸ್ಪರ್ಧಿಗಳಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಆಯಿತು, ಸೊ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಯಾರೆಲ್ಲ ಗೋಲ್ಡ್ನ ಖರೀದಿ ಮಾಡ್ತೀರಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ. ಬಾಯ್ ಫ್ರೆಂಡ್ಸ್.